ಹಲೋ ಹಾಯ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು MS ವರ್ಲ್ಡ್ ಕ್ಲಾಸಸ್. ಇವತ್ತಿನ ಅವಧಿಯಲ್ಲಿ 10th ಕ್ಲಾಸ್ ಮ್ಯಾಥ್ಸಿನ ಒಂದು ಅಂಕದ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಈ ವಿಡಿಯೋನಲ್ಲಿ ನೋಡೋಣ. ಸೊ ಯಾವ ಪಾಠದಿಂದ ಯಾವ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಮತ್ತು ಯಾವ ರೀತಿ ಸಾಲ್ವ್ ಮಾಡಬೇಕು, ಹೇಗೆ ಟ್ರಿಕ್ಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ಒಂದಾಗಿ ನೋಡ್ತಾ ಹೋಗೋಣ. ಹೊಸದಾಗಿದ್ದರೆ ನಮ್ಮ ಚಾನಲ್ನಲ್ಲಿ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದ್ರೆ ನೋಡೋಣ. ಈಗ ಎಲ್ಲ ಕ್ವಶನ್ ಉತ್ತರಗಳನ್ನು ತೊಗೊಂಡು ಒಂದು ಅಂಕದ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ಈ ವಿಡಿಯೋನಲ್ಲಿ ಹಾಕಿದ್ದೀನಿ. ಹಾಗಾಗಿ ಒಂದು ಅಂಕದ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ ಎಕ್ಸಾಮ್ನಲ್ಲಿ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. AB = HL ಆದರೆ Hನ ಬೆಲೆ ಅಂತ ಕೇಳಿದ್ದಾರೆ. ಹಾಗಾದರೆ H ಏನಾಗುತ್ತೆ, AB/L ಆಗುತ್ತೆ. ಕೊಟ್ಟಿರುವ ಚಿತ್ರದಲ್ಲಿ ಬಹುಪದೋಕ್ತಿ Y = P(x) ನ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ಶೂನ್ಯತೆಗಳ ಸಂಖ್ಯೆ ನೋಡಿದರೆ 3 ಆಗುತ್ತೆ. ಸೊ ವಿದ್ಯಾರ್ಥಿಗಳಲ್ಲಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕವರ್ ಆಗಿವೆ. ಸೊ ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿ ನಿಮಗೆ ಎಕ್ಸಾಮ್ಗೆ ಇದು ಹೆಲ್ಪ್ ಆಗುತ್ತೆ. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. x² - 25 = 0 ಆದರೆ ಎಕ್ಸನ ಬೆಲೆ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸದ ಬೆಲೆ ಎಷ್ಟಾಗುತ್ತೆ, +or-5 ಆಗುತ್ತೆ. ಮುಂದಿನ ಪ್ರಶ್ನೆ. x + 4y = 4, 2x + 4y = 12 ಸಮಾಂತರ ರೇಖೆಗಳ ಜೋಡಿಗಳಾಗಿದ್ದರೆ kದ ಬೆಲೆ ಕೇಳಿದ್ದಾರೆ. ಹಾಗಾದರೆ ಸಮಾಂತರ ರೇಖೆಯಾಗಿದೆ. ಹೀಗಾಗಿ A1/A2ಗೆ B1/B2 ಸಮ ಇರುತ್ತೆ. ಈಗ kದ ಬೆಲೆ ಎಷ್ಟು ಬರುತ್ತೆ, 2 ಬರುತ್ತೆ. ವರ್ಗ ಸಮೀಕರಣ ಆದರ್ಶ ರೂಪ ಕೇಳಿದ್ದಾರೆ. ಹೀಗಾಗಿ ಆಪ್ಷನ್ ಏನಾಗುತ್ತೆ, B ಆಗುತ್ತೆ. ಸೊ ಆರನೇದು -1 -3 -5 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂದರೆ D ಕೇಳಿದ್ದಾರೆ. ಹೀಗಾಗಿ ಆಪ್ಷನ್ A ಆಗುತ್ತೆ. -3 -4 ಈ ಬಿಂದುವಿನಿಂದ x ಅಕ್ಷಕ್ಕಿರುವ ದೂರ ಅಂತ ಕೇಳಿದ್ದಾರೆ. ಅದರ ಉತ್ತರ ಆಪ್ಷನ್ B ಆಗುತ್ತೆ. ಎಂಟನೇದು ಮೂಲ ಬಿಂದುವಿನಿಂದ 4 ಮತ್ತು 3ಕ್ಕಿರುವ ದೂರ ಅಂತ ಕೇಳಿದರೆ ಅದರ ಉತ್ತರ 5 ಆಗುತ್ತೆ. ಸೊ ಈ ರೀತಿ ಇದನ್ನು ಮಾಡಬೇಕು ರೀ. ಎಕ್ಸ್ ಅಂದರೆ 4 ಇದೆ, y ಅಂದರೆ 3 ಇದೆ. ಎರಡು ಜೋಡಿಸಿ ನಡು ಕರ್ಣ ಹಿಡಿದು ಪೈಥಾಗೊರಸ್ ಪ್ರಮೇಯ ಹಚ್ಚಿದರೆ ನಿಮಗೆ ಅದರ ಉತ್ತರ ಸಿಗುತ್ತೆ. ಮೇನ್ ಕ್ವಶನ್ ಹೇಳಕ್ಕೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದರೆ 9ನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದರೆ ಇಲ್ಲಿ ಆನ್ಸರ್ ಕೊಟ್ಟಿದೆ ನೋಡಿರಿ, ಅಂಕಗಣಿತದ ಮೂಲ ಪ್ರಮೇಯ. ಸೊ ಅದರ ಉತ್ತರವನ್ನು ಬರೀಬೇಕು ರೀ. ಸೊ 10ನೇ ಪ್ರಶ್ನೆ ಹೋಗೋಣ. 210 ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ 210 ಅವಿಭಾಜ್ಯ ಅಪವರ್ತನಗಳು 2, 3, 5, 7. ಸೊ 11ನೇ ಪ್ರಶ್ನೆಗೆ ಹೋಗೋಣ. ಘನ ಬಹುಪದೋಕ್ತಿ ಡಿಗ್ರಿ ಕೇಳಿದರೆ ಎಷ್ಟು ಬರುತ್ತೆ, ಉತ್ತರ 3 ಬರುತ್ತೆ. 12ನೇ ಪ್ರಶ್ನೆ. x1 y1 x2 y2 ಬಿಂದುಗಳ ನಡುವಿನ ದೂರ ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಅದರ ಸೂತ್ರ √(x2 - x1² + y2 - y1² ಆಗುತ್ತೆ. 13ನೇ ಪ್ರಶ್ನೆ. ಚಿತ್ರದಲ್ಲಿ BAC QPRದ QR ಬೆಲೆ ಕಂಡುಹಿಡಿ ಅಂತ ಹೇಳಿದ್ದಾರೆ. ಇಲ್ಲಿ QR ಬೆಲೆ ಕಂಡುಹಿಡಬೇಕಾದ್ರೆ ತೇಲ್ಸ್ ಪ್ರಮೇಯ ಹಚ್ಚೋಣ. AC/PR AB/PQ. AC 3 ಇದೆ, PR = 5/10 ಆಗುತ್ತೆ. ಓರೆ ಗುಣಾಕಾರ ಮಾಡಿದಾಗ ಸೊ ಆನ್ಸರ್ ಎಷ್ಟು ಬರುತ್ತೆ, 6 ಸೆಂಟಿಮೀಟರ್ ಬರುತ್ತೆ. ಸೊ 14ನೇ ಪ್ರಶ್ನೆ ಹೋಗೋಣ. 3, 1, -1 -ಗಳು ಸಮಾಂತರ ಶ್ರೇಣಿಗಳಾಗಿದೆ. 5ನೇ ಪದವನ್ನು ಕಂಡುಹಿಡಿ ಅಂತ ಹೇಳಿದರೆ. ಹಾಗಾದ್ರೆ 5ನೇ ಪದ ಯಾವ ರೀತಿ ಬರೀಬೇಕು ರೀ, A + 4D ಆಗುತ್ತೆ. Aದ ಬೆಲೆ 3 ಇದೆ, Dದ ಬೆಲೆ -2 ಇದೆ. ಹೀಗಾಗಿ ಉತ್ತರ -5 ಆಗುತ್ತೆ. 15ನೇ ಪ್ರಶ್ನೆ ನೋಡಿ. ಆಯತ ಮತ್ತು ಚೌಕದ ಸಮರೂಪ ಆಕೃತಿಗಳಾಗಿಲ್ಲ ಏಕೆ ಅಂತ ಕಾರಣ ಕೊಡಿ ಅಂತ ಹೇಳಿದ್ದಾರೆ. ಆಯತ ಮತ್ತು ಚೌಕದ ಅಭಿಮುಖ ಭಾವಗಳು ಏನಿರ್ತಾವೆ ರೀ, ಬೇರೆ ಬೇರೆ ಆಗಿರ್ತಾವೆ. ಸೊ ಹೀಗಾಗಿ ಅವು ಏನಾಗಿಲ್ಲ, ಸಮರೂಪಿ ಆಗಿಲ್ಲ. 16ನೇ ಪ್ರಶ್ನೆ ನೋಡಿ. ಕೋಕೋ ಸಮರೂಪತೆ ನಿರ್ಧಾರಕ ಗುಣವನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 16ನೇ ಪ್ರಶ್ನೆ ಉತ್ತರ ಇದೆ ನೋಡಿ. ಕೋಕೋ ನಿರ್ಧಾರಕ ಗುಣದ ವ್ಯಾಖ್ಯೆ ರೀ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಬಹುಪದೋಕ್ತಿ P(x) x³ - y ಇದರ ಮಹತ್ತಮ ಘಾತ ಕೇಳಿದರೆ ಆನ್ಸರ್ ಎಷ್ಟು ಬರುತ್ತೆ, 3 ಬರುತ್ತೆ. ಪಕ್ಕದ ನಕ್ಷೆಯಲ್ಲಿ ಮೂಲ ಬಿಂದುವಿನಿಂದ A ಬಿಂದುವಿನೊಂದಿಗೆ ಇರುವ ದೂರ ಅಂತ ಕೇಳಿದರೆ 5 ಮಾನಗಳು. ಆಪ್ಷನ್ C ಆಗುತ್ತೆ. A ಮತ್ತು Bಗಳು ಯಾವುದೇ ಎರಡು ಧನ ಪೂರ್ಣಾಂಗಗಳಾಗಿದ್ದು H ಮತ್ತು Lಗಳು ಅವುಗಳ ಮಸಾಲಸಗಳಾಗಿದ್ದಾಗ ಕೆಳಗಿನ ಸರಿಯಾದ ಸಂಬಂಧ ಅಂತ ಕೇಳಿದರೆ ಹೀಗಾಗಿ ಆಪ್ಷನ್ A ಆಗುತ್ತೆ. x² - 2x + 3 = 0 ಈ ವರ್ಗ ಸಮೀಕರಣ ಶೋಧಕ ಅಂತ ಕೇಳಿದರೆ ಅದರ ಉತ್ತರ -8. ಆಪ್ಷನ್ B. P(x) = x² - 5 ಈ ಬಹುಪದೋಕ್ತಿ ಶೂನ್ಯತೆ ಕೇಳಿದರೆ. ಹಾಗಾಗಿ ಈ ಬಹುಪದೋಕ್ತಿ ಶೂನ್ಯತೆ ಎಷ್ಟಾಗುತ್ತೆ, 5 ಆಗುತ್ತೆ. ಪಕ್ಕದ ಚಿತ್ರದಲ್ಲಿ AF ಸಮಾಂತರ BC ಆದಾಗ AB ಬೆಲೆ ಕೇಳಿದರೆ. ಹೀಗಾಗಿ ಆಪ್ಷನ್ A ಆಗುತ್ತೆ. 3, -1 ಈ ಸಮಾಂತರ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸ ಕೇಳಿದರೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಬರುತ್ತೆ, -4. 8ನೇ ಪ್ರಶ್ನೆ ನೋಡಿ. 2x + 3y - 9 ಮತ್ತು 4x + 6y - 8 ಈ ಜೋಡಿ ರೇಖಾತ್ಮಕ ಸಮೀಕರಣ ನಕ್ಷೆ ಅಂತ ಕೇಳಿದರೆ. ಹಾಗಾದ್ರೆ ಏನಾಗುತ್ತೆ, ಸಮಾಂತರ ರೇಖೆಗಳಾಗ್ತಾವೆ ರೀ. ಸೊ ಮುಂದಿನ ಪ್ರಶ್ನೆ ನೋಡಿ. ಒಂದು ಅಂಕದ ಪ್ರಶ್ನೆಗಳು. ಮೊದಲು 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿ ಅಂತ ಹೇಳಿದರೆ.
ಬೆಸ ಸ್ವಾಭಾವಿಕ ಸಂಖ್ಯೆಗಳು ಮೊತ್ತ ಕಂಡುಹಿಡಿಯುವ ಸೂತ್ರ SN = n² ಆಗುತ್ತೆ. ಸೊ n ಅಂದರೆ 10 ಇದ್ದರೆ 10ರ ವರ್ಗ 100 ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, ಆಯತದ ಉದ್ದ ಅಗಲಕ್ಕಿಂತ 4 ಹೆಚ್ಚಾಗಿದೆ, ವಿಸ್ತೀರ್ಣ 12 cm². ಇದನ್ನು ಸಮೀಕರಣ ರೂಪದಲ್ಲಿ ಬರಿ ಅಂತ ಹೇಳಿದ್ದಾರೆ. ಹಾಗಾದರೆ x × x + 4 12, x² + 4x - 12 ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, 105ನ ಅವಿಭಾಜ್ಯ ಅಪವರ್ತನಗಳಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಸೊ 105ನ್ನು ಯಾವ ರೀತಿ ಬಳಸಬೇಕು? 3, 5 × 7 ಇದರ ಅಪವರ್ತನಗಳು. 12ನೇ ಪ್ರಶ್ನೆ, ax + by + c ರೇಖಾತ್ಮಕ ಸಮೀಕರಣ x ಅಕ್ಷದ ಮೇಲೆ ಆಯ್ಕೆಗೊಂಡರೆ yದ ಬೆಲೆ ಕೂಡ ಎಷ್ಟು ಅಂತ ಕೇಳಿದರೆ yದ ಬೆಲೆ ಕೂಡ ಅಷ್ಟೇ ಆಗಿರ್ತದೆ, ಆಯ್ಕೆಗೊಂಡಿರ್ತೇವೆ. ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಬರಿ ಅಂತ ಹೇಳಿದರೆ ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ax² bx + c = 0 ಬರಲ್ಲ, ಬರೀ ax² + bx + c ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅಂಕಗಣಿತದ ಮೂಲ ಪ್ರಮೇಯ ಬರಿ ಅಂತ ಹೇಳಿದರೆ ಆಲ್ರೆಡಿ ಮೇಲಿನ ಕ್ವಶನಲ್ಲಿ ಇದು ಕ್ವಶನ್ ಕವರ್ ಆಗಿದೆ, ಅಲ್ಲಿ ಅದರ ಆನ್ಸರನ್ನು ನೋಡ್ಬೋದು. 15 a1 x1 y1 x2 y2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಿರ್ದೇಶಾಂಕ ನೀಡುವ ಸೂತ್ರ ಬರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮಧ್ಯಬಿಂದು ನಿರ್ದೇಶಾಂಕ ನೀಡುವ ಸೂತ್ರ ರೀ p = x1 + x2 / 2 y1 + y2 / 2. 16ನೇ ಪ್ರಶ್ನೆ, ವರ್ಗ ಸಮೀಕರಣದ ಗರಿಷ್ಠ ಎಷ್ಟು ಮೂಲಗಳನ್ನು ಹೊಂದಿರುತ್ತೆ? 2 ಮೂಲಗಳನ್ನು ಹೊಂದಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಕೆಳಗಿನ ಯಾವುದು ಸಮ ಅವಿಭಾಜ್ಯ ಸಂಖ್ಯೆ ಅಂತ ಕೇಳಿದರೆ ಅದರ ಉತ್ತರ 2. ax² + bx + c = 0 ಸಮೀಕರಣದಲ್ಲಿ a = 0 ಆದಾಗ ಸಮೀಕರಣ ವಿಧ ಏನಾಗುತ್ತೆ? ರೇಖಾತ್ಮಕ ಆಗುತ್ತೆ. 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅನುಪಾತಗಳ ಹೋಲಿಕೆ a1/a2 ≠ b1/b2 ಇದ್ದಾಗ ಏನಾಗುತ್ತೆ? ಅದು ಹೊಂದಿರೋ ಪರಿಹಾರಗಳ ಸಂಖ್ಯೆ ಎಷ್ಟು? 1. x × x - 1 = 4 ಈ ಸಮೀಕರಣ ಆದರ್ಶ ರೂಪದಲ್ಲಿ ಬರೆದಾಗ ಸೊ ಅದರ ಉತ್ತರ ಆಪ್ಷನ್ ಎ ಆಗುತ್ತೆ. ಸಮಾಂತರ ಶ್ರೇಣಿ n = 2n² - 1 ಆದರೆ 4ನೇ ಪದ ಕೇಳಿದ್ದಾರೆ. ಸೊ 4ನೇ ಪದ ಎಷ್ಟಾಗುತ್ತೆ? 31 ಆಗುತ್ತೆ. 6, x - 1 - ಸಮಾಂತರ ಶ್ರೇಣಿಯಲ್ಲಿ ಪದಗಳಾದ x ದ ಬೆಲೆ ಕೇಳಿದರೆ x ದ ಬೆಲೆ 6 ಆಗುತ್ತೆ. ಇಲ್ಲಿ ಏನು ಮಾಡಬೇಕು? a2 - a1 = a3 - a2 ಮಾಡಿದರೆ ನಿಮಗೆ x ದ ಬೆಲೆ ಸಿಗುತ್ತೆ. 2, 3, 4 ಸೆಂಟಿಮೀಟರ್ ಅಳತೆ ಹೊಂದಿರುವ ತ್ರಿಭುಜ ಸಮರೂಪಿ ತ್ರಿಭುಜದ ಬಾಹುಗಳ ಅಳತೆ ಸೆಂಟಿಮೀಟರ್ಗಳಲ್ಲಿ ಕೇಳಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ಆಗುತ್ತೆ. 6, 8 ಈ ಬಿಂದು ಮೂಲ ಬಿಂದುವಿನಿಂದ ಇರುವ ದೂರ ಅಂತ ಕೇಳಿದರೆ ಎಷ್ಟು ಮಾನಗಳು? 10 ಮಾನಗಳು ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ. 9ನೇ ಪ್ರಶ್ನೆ, ಅಂಕಗಣಿತ ಮೂಲಭೂತ ಪ್ರಮೇಯವನ್ನು ಬರೆಯಿರಿ ಅಂತ ಹೇಳಿದರೆ ನಿರೂಪಿಸಿ ಅಂತ ಹೇಳಿದರೆ ಆಲ್ರೆಡಿ ಈ ಕ್ವಶನ್ ಕವರ್ ಆಗಿದೆ. ಪಕ್ಕದ ಚಿತ್ರದಲ್ಲಿರುವ p(x) ನೆಕ್ಸ್ಟ್ ಶೂನ್ಯತೆಗಳ ಸಂಖ್ಯೆ ಕಂಡುಹಿಡಿ ಅಂತ ಹೇಳಿದರೆ ಶೂನ್ಯತೆಗಳ ಸಂಖ್ಯೆ ಎಷ್ಟಿದೆ ನೋಡಿ? 3 ಇವೆ. ax² + bx + c = 0 ಹೊರ ಬಹುಪದ ಶೂನ್ಯತೆಗಳು α + β ಆದಾಗ ಶೂನ್ಯತೆಗಳ ಮೊತ್ತ ಅಂತ ಕೇಳಿದರೆ ಸೊ ಹಾಗಾಗಿ ಶೂನ್ಯತೆಗಳ ಮೊತ್ತದ ಸೂತ್ರ ಏನಾಗುತ್ತೆ? α + β = -b/a ಆಗುತ್ತೆ. ಸೊ ಮುಂದಿನ ಪ್ರಶ್ನೆ, x + 2y - 4 2x + 4y - 12 ಈ ಸಮೀಕರಣ ಯಾವ ವಿಧದ ರೇಖೆಗಳನ್ನು ಪ್ರತಿನಿಧಿಸುವುದು ಅಂತ ಕೇಳಿದರೆ ಸೊ ಇದು ಯಾವ ರೇಖೆ ಆಗುತ್ತೆ? ಸಮಾಂತರ ರೇಖೆಯದು ಆಗುತ್ತೆ. ಮುಂದಿನ ಪ್ರಶ್ನೆ, ವರ್ಗ ಸಮೀಕರಣದ ಮೂಲಗಳು ಸಮನಾದಾಗ ಶೋಧಕ ಬೆಲೆ ಎಷ್ಟಿರುತ್ತೆ? 0 ಇರುತ್ತೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಬರಿ ಅಂತ ಹೇಳಿದರೆ SN = n² ಆಗುತ್ತೆ. ಚಿತ್ರದಲ್ಲಿ ಏನು ಕೇಳಿದ್ದಾರೆ ಅಂದರೆ AF ಸಮಾಂತರ QR ಆಗಿದೆ ಪರೀಕ್ಷಿಸಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ 15ನೇ ಪ್ರಶ್ನೆ ಉತ್ತರ ರೀ ಇವು 4/4.5 8/9 ಎರಡು ಸಮಾಗಿ ಅನುಪಾತ ತೋರಿಸುತ್ತೆ. ಹೀಗಾಗಿ AF ಸಮಾಂತರ QR ಆಗಿದೆ. ಸೊ ಮುಂದಿನ ಪ್ರಶ್ನೆ, 2, 3, 4 ಮೈನಸ್ ಬಿಂದುಗಳ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಮಧ್ಯಬಿಂದಿನ ನಿರ್ದೇಶಾಂಕ ಕಂಡುಹಿಡಿಯುವ ಸೂತ್ರ ಹಚ್ಚಿ ಸೊ ಅದರ ಉತ್ತರ ಎಷ್ಟು ಬರುತ್ತೆ? 3, -2 ಬರುತ್ತೆ. ಸೊ ಈ ರೀತಿ ವಿದ್ಯಾರ್ಥಿಗಳು 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ಎಲ್ಲ ಕವರ್ ಆಗಿವೆ. ಸೊ ಮುಂದಿನ ವೀಡಿಯೋನಲ್ಲಿ ಏನು ಮಾಡ್ತೀನಿ 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳನ್ನು ಬೇಗನೆ ಈ ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ಸೊ ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಮತ್ತು ಹೇಗೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋನಲ್ಲಿ ನೋಡೋಣ.